ಚೊಂಗೆಕ್ಕೆ ಸೂಸ್ಲ ಪುಡಿ ಮಾಡ್ತೀವಿ ನಾವು. ಚೊಂಗೆ ಮಾಡ್ತೀವಲ್ಲ ಅದಕ್ಕೆ ಸೂಸ್ಲ ಪುಡಿ ಅಂತೀವಿ. ಆ ಸೂಸ್ಲ ಪುಡಿಗೆ ಪುಟಾಣಿ ಪೌಡ್ರ್ ಮಾಡ್ಕೋಬೇಕು. ಪುಟಾಣಿ ತರಿಸಿದ್ದೀನಿ, ಬೆಲ್ಲ ತಂದಿದ್ದಾರೆ, ಬೆಲ್ಲ ಇದೆ. ಮೊದಲು ಪುಟಾಣಿ ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ. ಏನೂ ಇರಲ್ಲ, ಕ್ಲೀನ್ ಮಾಡ್ಕೊಂಡ್ರೆ ಹೊರಗಡೆ ಹೋಗಿ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ. ಸೂಸ್ಲ ಪುಡಿ ಮಾಡಬೇಕಲ್ಲ, ಪುಟಾಣಿ ಪೌಡ್ರ್ ಹಾಕ್ಕೊಂಡೆ. ಸೂಸ್ಲ ಪುಡಿ ಬೆಲ್ಲನ ನಾವೇನು ಮಾಡ್ತೀವಿ, ಜಜ್ಜಿದ್ರೆ ಹಳೆ ಕಾಳು ಉಳಿದ್ಬಿಡುತ್ತೆ. ಬೆಲ್ಲ ಎರ್ಜಿಬಿಡ್ತೀನಿ ನಾನು. ಎರ್ಜಿಬಿಟ್ರೆ ಸಣ್ಣಗೆ ಬಿಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಎರ್ಜಿಟ್ಕೊಂಡೆ, ಹೆಜ್ಜೆ ಹೊಂಟಿದ್ದೀನಿ. ಸಾಕು ಅಂದ್ಕೊಂಡಿದೆ, ಮಾಡ್ಬಿಡೋಣ. ಈಗ ನನ್ನ ಮಗಳು ಬಂದಿದ್ದಾಳೆ, ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾವೆ. ಸೂಸ್ಲ ಪುಡಿ ಮಾಡ್ಕೊಳಕ್ಕೆ ಬೆಲ್ಲ, ಕೊಬ್ಬರಿ ಎರ್ಜಿಟ್ಕೊಂಡಿದ್ದೀನಿ. ಈ ಎಳ್ಳು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಚಟ ಸಿಡಿಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾಯಿದ್ದೀನಿ. ಹುರಿದಿದ್ದಾವೆ ಎಳ್ಳು ಚಟ ಅಂತ ಸಿಡಿತಾ ಇದೆ ನೋಡಿ. ಇವಾಗ ಬಂದು ಮಾಡಿಬಿಡೋಣ. ಇದನ್ನೆಲ್ಲ ಆರಿದೆ, ತಣ್ಣಗಾಗಿದೆ. ತಣ್ಣಗಾದ್ರೆ ಚೆನ್ನಾಗಿರುತ್ತೆ. ಅಷ್ಟು ಪುಟಾಣಿ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇದಕ್ಕೆ ಬೆಲ್ಲ ಹಾಕ್ಬಿಡೋಣ. ಏನು ಮಾಡ್ತಾರೆ, ಈ ಥರ ತಿಕ್ತಾರೆ. ಇಬ್ಬರು ತೆಗೆದಿಟ್ಟಿದ್ದು ಚಲೋ ಆಯಿತು. ಇದಕ್ಕೆ ಬೆಲ್ಲಕ್ಕೆ ಇದಿಷ್ಟು ಕರೆಕ್ಟ್ ಹೋಗುತ್ತೆ. ಇಷ್ಟು ಕಾಳು ಇರಬಾರ್ದು. ಅದಕ್ಕೆ ನಮ್ಮಮ್ಮ ಹಿಂಗೆ ಹೇಳ್ಕೊಟ್ಟಿದ್ದಾರೆ. ಈ ಥರನೇ ತಿಕ್ಕಬೇಕು. ನಮ್ಮಮ್ಮ ಇದೇ ಥರ ತಿಕ್ಕಕ್ಕೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ಅದರ ಜೊತೆ ಬೆರ್ಕೊಂಡು ಹೋಗುತ್ತೆ. ಇದು ಕೂಡ ರೆಡಿಯಾಗಿದೆ. ಇದಕ್ಕೆ ಹಾಕ್ಬಿಡೋಣ. ಆ ಥರ ಈ ಥರನೇ ಮಾಡಬೇಕು ಇದನ್ನು. ಯಾವ ಪುಡಿ ಮಾಡಿದ? ಸೂಸುಲ್ ಪುಡಿ. ಸೂಸುಲ್ ಪುಡಿ. ಹಾಂ, ಚೊಂಗೆ ಪುಡಿ ಅಂತಾರ, ಸೂಸುಲ್ ಪುಡಿ ಅಂತಾರ. ಈಗ ಇದಕ್ಕೆ ಎಳ್ಳು ಹುರಿದಿಟ್ಟಿರ್ತೀವಲ್ಲ, ಎಳ್ಳು ಹಾಕ್ಬೇಕು. ಕೊಬ್ಬರಿ, ಪುಡಿನೇ ಅಂತೀವಿ. ಆಮೇಲೆ ಸೂಸ್ಲು ಪುಡಿ ಅಂತ ಇನ್ನೊಂದು ಏನಂತಾರೆ, ಕರ್ಚಿಕಾಯಿ ಮಾಡ್ತಾರಲ್ಲ ಅದಕ್ಕೆ ಅವಾಗ ಕೂಡ ಸೂಸುಲ್ ಪುಡಿನ ಅಂತಾರೆ. ಅದು ಇದು ಥರ ಸೂಸುಲ್ ಪುಡಿನ ಅಂತಾರೆ, ಬಟ್ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಈಗಂತೂ ಇದು ಚೊಂಗೆ ಪುಡಿ, ಸೂಸುಲ್ ಪುಡಿ ರೆಡಿ ಆಯಿತು. ಇವಾಗ ಗೋಧಿ ಹಿಟ್ಟು ನಾದಬೇಕು ಚಪಾತಿಗೆ ಮತ್ತು ಚೊಂಗೆಗೆ. ಇದನ್ನು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಡ್ರೈ ಆದರೆ ಟೇಸ್ಟು ಹೋಗಿಬಿಡುತ್ತೆ. ಇದು ನನಗೆ 2 ಸರಿ ಆಗುತ್ತೆ. ಇವತ್ತು ಮಾಡ್ತೀನಿ, ಮತ್ತು ನೆಕ್ಸ್ಟ್ ವೀಕ್ ಮಾಡ್ತೀನಿ. ಅಷ್ಟರೊಳಗೆ ಖಾಲಿ ಮಾಡಿಬಿಡ್ಬೇಕು. ಬಟ್ ಇವತ್ತಿನ ದಿನದ ಹಬ್ಬದ ಚೊಂಗೆ ಮಟನ್ನು ತುಂಬ ಟೇಸ್ಟ್ ಆಗುತ್ತೆ. ಎಣ್ಣೆ ಯಾಕೆ ಹಾಕ್ತದಂದರೆ ಡ್ರೈ ಆಗಲ್ಲ, ಒಣಗಂಗಿಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕಿ ಈ ಥರ ಮುಚ್ಚಿಟ್ಬಿಟ್ರೆ ಗಾಳಿಗೆ ಆರಲ್ಲ. ಇದೊಂದು 1 ಅವರ್ ನೆನಿಬೇಕು, ಅಂದರೆ ಚೊಂಗೆ ಚೆನ್ನಾಗಿ ಆಗ್ತಾವೆ. ಆಯಿತು, ಹಿಟ್ಟು ಚೆನ್ನಾಗಿ ನೆಂದಿದೆ. ಚಪಾತಿ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಚೊಂಗೆ ಮಾಡ್ಕೊಂಬಿಡೋಣ. ಚೊಂಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು. ಇದು ಚೊಂಗೆ ಮಣೆ ನಮ್ಮ ಕಡೆ ಸಿಗುತ್ತೆ, ನಾವು ಜಾತ್ರೆಯಲ್ಲಿ ತೊಗೊಂಡಿರ್ತೀವಿ. ಇದರಲ್ಲೇ ನಾನು ಮಾಡೋದು. ಇಷ್ಟಿಷ್ಟು ಉಳ್ಳಿ ಮಾಡ್ಕೋಬೇಕು ಚೊಂಗೆ ಮಾಡಿ.
ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಚೊಂಗೆ ಕಚ್ಚಕ್ಕೆ ತುಪ್ಪನೇ ಕರಗಿಸಿಟ್ಕೊಂಡಿದ್ದೀನಿ. ಇದು ಎಣ್ಣೆ, ಇದು ಚೊಂಗೆ ಕಚ್ಚಿ ಮಾಡೋದು. ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ. ಹತ್ತವು ಅದನ್ನು ಹುಷಾರಾಗಿ ಲಟ್ಟಿಸ್ಬೇಕು. ಈ ಥರ ಲಟ್ಟಿಸಿದ್ರೆ ಇಲ್ಲಿ ಚಿತ್ತರ ಬರ್ತಾವೆ. ಇದನ್ನ ಈ ಕಡೆ ಹಾಕ್ಬಿಡೋದು ಗ್ಯಾಸ್ಗೆ ಹಾಕಿದ್ವಿ. ಅಲ್ಲಿ ಬೆನೀತಾ ಇರ್ತೈತಿ. ಮತ್ತೊಂದು ಮಾಡ್ಕೊಂಬಿಡೋಣ. ಎರಡು ಅಥವಾ ಮೂರು ಆರಾಮ್ ಹಿಡಿತವೆ ಬೆನಿಲಿಕ್ಕೆ. ಬೆಂದಾಗೆಲ್ಲ ಪ್ಲೇಟಿಗೆ ತಗೊಂಡ್ಬಿಡೋದು. ಸೂಸ್ಲಾಪ್ ರೆಡಿ ಐತಿ. ತುಪ್ಪ ರೆಡಿ ಇದೆ. ಇಲ್ಲಿ ಚೊಂಗೆ ರೆಡಿ ಇದೆ. ಇದನ್ನು ಈ ಒಂದೊಂದು ಚುಂಗೆ ತೊಗೊಂಡು ನಾವು ತುಪ್ಪ ಹಚ್ಚಿ ಸೂಸ್ಲ ಪುಡಿ ತೊಗೊಂಡು ಕೈಲೇ ಹಾಕಿದರೆ ಚಲೋ. ಸ್ಪೂನ್ಗೆಲ್ಲ ಹಾಕ್ಬಾರ್ದು. ಜಾಸ್ತಿನೇ ಹಾಕ್ಬಾರ್ದು, ಕಡಿಮೆ ಹಾಕ್ಬಾರ್ದು. ಘಮ ಘಮ ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಘಮ 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 ಅಂತ ಎಲ್ಲ ಚೊಂಗೆ ರೆಡಿ ಆದವು. ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ ಇವತ್ತಿನ ದಿನ ಅಡುಗೆ. ಚೊಂಗೆ, ರೈಸ್, ಚಪಾತಿ. ಇದು ಕೆರಸು ಅಂತಾರೆ. ಇದಕ್ಕೆ ನಾವು ಕೆರಸೊಳಗೆ ಹಾಕೋದು ಚಪಾತಿ. ಹಾಟ್ ಬಾಕ್ಸಲ್ಲೆಲ್ಲ ಹಾಕಲ್ಲ. ಫೈನಲಿ ಮೇಕಪ್ ಎಲ್ಲ ರೆಡಿ. ಮೇಕಪ್ ಆಯಿತು. ಮೇಕಪ್ ಏನು ಅಷ್ಟು ಗ್ರ್ಯಾಂಡ್ ಆಗಿಲ್ಲ. ನಾನು ಅಷ್ಟು ಮಾಡ್ಕೊಂಡು ಹೋಗಿಲ್ಲ. ಅವಳು ಕಾಡ್ಸಕತ್ತಿದ್ಲು. ಸುಮ್ಮನೆ ಹಾಗೆ ರೆಡಿ ಆಗಿರುತ್ತೆ. ಸೀರೆ ಅಮ್ಮ ಕೊಡ್ಸಿದ್ರು ಇದನ್ನ ಜಾತ್ರೆ ಒಳಗೆ. ತುಂಬ ದಿನ ಆಗಿತ್ತು ಸೀರೆನ ಉಟ್ಕೊಂಡಿದ್ದೆಲ್ಲ. ಸೊ ಇವಾಗ ದೇವ್ರಿಗೆ ಎಡೆ ರೆಡಿ ಮಾಡಿಕೊಂಡು ಹೊರಡೋದು. ಫೈನಲಿ ರೆಡಿ ಆಯಿತು. ಇವಾಗ ಎಡೆ ಮಾಡ್ಕೊಂಬಿಡೋಣ. ದೇವ್ರಿಗೆ ಎಡೆ ಮಾಡ್ಕೊಂಬರೋಣ. ಮಡಿಕೆದು ನಮ್ಮ ಯಜಮಾನ್ರು ಎಡೆ ಒಯ್ಯಲಿಕ್ಕೆ ಮಡಿಕೆದಿಂದ ತಂದಿದ್ದಾರೆ. ಅದಕ್ಕೆ ಬೌಲ್ ತಂದಿದ್ದಾರೆ. ಅದಕ್ಕೆ ಒಂದು ಕ್ಯಾಪ್ ತಂದಿದ್ದಾರೆ. ಮಟನ್ ಸಾಂಬಾರು ಎರಡದು. ಚೊಂಗೆ ಏನು ಕೊಡೋಂಗಿಲ್ಲ. ಸೊ ಆಮೇಲೆ ಯಾವಾಗಲೇ ಆಗಲಿ ಎಲ್ಲಿಂದ ಊರಿಂದ ನಾನ್ ವೆಜ್ ಏನಾದರೂ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಕಡೆಗಿರೋ ಪದ್ಧತಿ ಏನಂದರೆ ಅದಕ್ಕೆ ಒಂದು ಕರಿ ಇದ್ದಿಲು ಹಾಕೋ ಪದ್ಧತಿ ಇದೆ. ಯಾಕಂದರೆ ಯಾವುದೇ ಗಾಳಿ ಶಕ್ತಿ ಏನೂ ಬರಲ್ಲ ನಮ್ಮ ಹತ್ರ. ನಾನ್ ವೆಜ್ಜಿಗೆ ಯಾವಾಗಲೂ ಗಾಳಿ ಶಕ್ತಿಗಳು ಬೇಗ ಅಟ್ರ್ಯಾಕ್ಟ್ ಆಗ್ತಾವೆ. ಸೊ ಅದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಎಲ್ಲಿಂದ ಇಲ್ಲಿಗೆ ನೀವು ಈ ಊರಿಂದ ಆ ಊರಿಗೆ ಎಲ್ಲಿಂದನೋ ಒಟ್ಟು ನಾನ್ ವೆಜ್ ಏನಾದರೂ ತೊಗೊಂಡು ಬಂದರೆ, ಅಡುಗೆ ಮಾಡಿದ ನಾನ್ ವೆಜ್ ಏನಾದರೂ ತೊಗೊಂಡು ಬಂದರೆ ಅದಕ್ಕೆ ಒಂದು ಇದ್ದಿಲಿನ ಹಾಕ್ಕೊಳ್ಳಿ. ಈಟೇ ಇರಲಿ, ಒಂದು ಸಣ್ಣದಿರಲಿ, ಇದ್ದಿಲಿನ ಹಾಕ್ಕೊಳ್ಳಿ. ತುಂಬ ನಮ್ಮ ಕ್ಷೇಮ, ತುಂಬ ಒಳ್ಳೆಯದು. ಇದು ನಮ್ಮ ಒಪಿನಿಯನ್ನು. ಇದನ್ನು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು. ನಮ್ಮ ಯಜಮಾನರು ಕೂಡ ಇದನ್ನು ಯಾವಾಗಲೂ ಪಾಲಿಸ್ತಾರೆ. ಅವರಪ್ಪ ಅಮ್ಮ ಯಾವಾಗಲೂ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಇದನ್ನು ಪಾಲಿಸ್ತೀನಿ. ಹಾಗಾಗಿ ಇವತ್ತು ಎಡಿಗೆ ಹೋಗ್ಬೇಕಾದ್ರೂ ಇದನ್ನು ಹಾಕ್ಕೊಂಡೇ ಹೋಗೋದು ನಾವು. ಇದು ರೈಸ್ ಹಾಕೊಂಡಿದ್ದೀನಿ. ಚೆನ್ನಾಗೈತೆ ನೋಡಿ. ರೆಡಿ ಆಯಿತು. ನಾನು ಹೇಳ್ದಂಗೆ ಇಡ್ಲಿ ಹಾಕ್ತಾ ಇದ್ದೀನಿ. ಎಲ್ಲೇ ಹೋದರೂ ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕೊಟ್ಟು ಬರೋದು ಅಷ್ಟೇ.
ಕುಡಿದು ದೇವ್ರಿಗೆ ಹೋಗ್ಬಿಡೋದು. ಈ ಮಗಳು ನೋಡು ರೆಡಿ ಆಗಿದ್ದಾರೆ, ಏನೇನೋ ಕಿಡಿಗೇಳ್ತನ ಮಾಡ್ತಾರೆ. ವಿಶ್ವ ಹಾಯ್ ಮಾಡು ರೀ, ಈ ಕಡೆ ಹೋಳ್ರಿ ನಮ್ಮ ಯಜಮಾನ್ರು ಎಡಿ ತೊಗೊಂಡು ಹೋಗ್ತಾ ಇದೀವಿ. ಆಯ್ತು ರೀ, ಮುಗಿಸ್ರಿ ಇಲ್ಲ ಮುಗಿಸ್ರಿ ಸರಿ ಕೇಳೋಣ ಬಾ. ಅಲ್ಲಿ ದೇವ್ರಿಗೆ ಎಡಿ ಕೊಟ್ವಿ, ಅಲ್ಲಿ ದೇವರೆಲ್ಲ ಅದಾವ ಅಂತ ನೋಡೋಣ ಅಂತ ಹೋಗಿ ದೇವ್ರು. ನಾವು ಇಷ್ಟು ಎಡಿ ಕೊಟ್ಟಿಂದೆ ಪ್ರಸಾದ ತಿನ್ನೋದು. ಚೆನ್ನಾಗಾಯ್ತಾ ಬಂಗಾರ? ಹಾಂ, ಖಾರಾಗಿಲ್ಲಲ್ಲ? ಹ್ಞೂ. ಎಡಿ ತೊಗೊಂಬಂದ್ವಿ, ಕೊಟ್ಟು ಈ ಸ್ವಲ್ಪ ಎಡಿ ತಿಂದು ಸರಿ ತೋರಿ. ಅಲ್ಲಿ ಇದು ಬರ್ತಾವ ಗುಡಿ ಯಾವಾಗ ಬರ್ತಾವು? ಹಾಂ, ಅವು ಯಾವಾಗಾರ ಬರಲಿ ಬಾ ಬಂಗಾರ. ನೀ ತಿಂದಿಲ್ಲ? ಹ್ಞೂ. ದೇವರಡಿ ತುಂಬ ಚೆನ್ನಾಗಿದೆ. ಒಂದು ಮಟನ್ ಕೂಡ ತುಂಬ ಚೆನ್ನಾಗಿದೆ. ಮಟನ್ ಕುದತ್ತಲ್ಲ ಚೆನ್ನಾಗಿದೆ. ಹ್ಞೂ, ಮುಖ ತೊಗೊಂಬೋಗೋ ವರ್ಷಂಬ ಉಣಿಸ್ಲಾ? ಹಾಯ್, ನಮ್ಮ ತ್ರಿಶಂದು ಊಟ ಆಯಿತು. ಚೇಂಜ್ ಮಾಡಿದ್ಲು, ಊಟ ಆಯಿತು. ಅವ್ರಿಗೆ ಊಟ ಮಾಡಿಸಿದೆ, ದೇವರೆಲ್ಲ ನೋಡ್ಕೊಂಬಂದ್ವಿ, ಎಡಿ ತಿಂದ್ವಿ. ಮತ್ತು ಈಗ ನಾವು ಊಟ ಮಾಡಬೇಕು. ಟೈಮ್ ಆಯಿತು, 9 ಗಂಟೆ ಆಯಿತು. ಆಮೇಲೆ ಇನ್ನೊಂದು ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ, ನಿಮ್ಮ ಲೈಕ್ಗೋಸ್ಕರ, ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸದಿಂದ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಬಾಯ್ ಬಾಯ್ ಮಾಡಿ ಬಂಗಾರ.